ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಹಂಸಿನಿ ನಾಯಕ್. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊಸ ಸೀರೆಗಳೆಲ್ಲ ತೊಗೊಂಬಂದಿದ್ದೀವಿ. ದೇವ್ರಿಗೆ ಯಾವ್ದು ಹಾಕ್ತೀವಿ ಮತ್ತು ಮೊಡ್ಲಕ್ಕಿಗೆ ಯಾವ್ದು ಇಡ್ತೀವಿ, ಮತ್ತು ಸ್ವಲ್ಪ ಹೊಸ ಸೀರೆಗಳೆಲ್ಲ ಪರ್ಚೇಸ್ ಮಾಡಿದ್ವಿ. ಸೊ ಅದೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಯಾವ ಥರ ಉಂಟು ಅಂತ. ಇದು ಒಳಗಡೆ ಇರೋದೆಲ್ಲ ದೇವ್ರ ಸ್ಯಾರಿ. ಇದು ಎಕ್ಸ್ಟ್ರಾ ಹೊಸ ಸ್ಯಾರಿಗಳು ಅಂತ ತೊಗೊಂಡಿರೋದು. ಇದು ಬಂದು ಇದನ್ನೇ ನಾವು ದೇವ್ರಿಗೆ ಉಡಿಸ್ತಾ ಇರೋದು. ಈ ಸಲ ರೆಡ್ ಕಲರ್ದು ತುಂಬ ಚೆನ್ನಾಗುಂಟು. ನೀವು ನೋಡ್ತಾ ಇರ್ಬೋದು. ಇದನ್ನ ಇಲ್ಲಿ ಹಾಕೊಂಡು ತೋರ್ಸೋಕ್ಕಾಗಲ್ಲ ಹೇಗುಂಟು ಅಂತ. ಸೊ ದೇವ್ರಿಗೆ ಉಡ್ಸೋದ್ರಿಂದ ಇದನ್ನ ನಾವು ನಮ್ಮ ಮೈ ಮೇಲೆ ಹಾಕೊಳ್ಳೋದಿಲ್ಲ. ಕಂಟೆಂಟ್ ಏನು ಗೊತ್ತಿಲ್ಲ ಸುಮ್ಮನೆ. ಇದು ಕ್ಯಾಮ್ರಾದಲ್ಲೇ ಒಂಥರ ಕಲರ್ ಕಾಣ್ತಾ ಉಂಟು, ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗುಂಟು ಕಲರು. ಸೊ ಇದು ಬಂದು ಈ ಸಲ ದೇವ್ರಿಗೆ ಉಡಿಸೋ ಸ್ಯಾರಿ. ಆ್ಯಂಡ್ ಸೆಕೆಂಡ್ ಒಂದು ಬಂದು ಇದು ಬ್ಲೂ ಕಲರ್. ಆ್ಯಂಡ್ ಥರ್ಡ್ ಒಂದು ಬಂದಿದ್ದು ಇದು ಕೂಡ ತುಂಬ ಚೆನ್ನಾಗುಂಟು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಪಿಂಕ್ ಕಲರ್. ಇದನ್ನ ಬೇಕಿದ್ರೆ ತೋರಿಸ್ಬೋದು ಹಾಕೊಂಡು. ನಾನು ಇದನ್ನೆಂತ ದೇವರಿಗೆ ಅಂತ ಇಡೋದಿಲ್ಲ, ನಾವು ಎಕ್ಸ್ಟ್ರಾ ಇರಲಿ ಹೊಸದು ಅಂತ ತಗೊಂಡಿದ್ದಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗಾಗುತ್ತೆ ಅಂತ. ಈಗ ಇದು ಸೈಡಲ್ಲಿ ಈ ಥರ ಕುಚ್ಗಳು ಅವರೇ ಹಾಕಿರೋದಿದ್ನ. ಇಷ್ಟರಲ್ಲಿ ನಿಮಗೆ ಯಾವ ಸೀರೆ ಚೆನ್ನಾಗುಂಟು ಅಂತ ಅನ್ನಿಸ್ತು ಅದನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಆರೆಂಜ್ ಮತ್ತು ಪಿಂಕು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಸುಮ್ಮನೆ ಫ್ಯಾನ್ಸಿ ಸ್ಯಾರಿ ಥರ, ಏನು ಡಿಸೈನ್ ಇಲ್ಲ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಸಿಂಪಲ್ ಸ್ಯಾರಿ, ಏನೂ ಕೂಡ ಡಿಸೈನ್ ಇಲ್ಲ, ಫುಲ್ ಪ್ಲೇನ್. ಟಾಪ್ ಟು ಬಾಟಮ್ವರೆಗೂ ಫುಲ್ ಪ್ಲೇನಾಗೆ ಬಂದುಂಟು ಈ ಥರ. ಆ್ಯಂಡ್ ಲಾಸ್ಟ್ ಸ್ಯಾರಿ ಬಂದು ಇದು ಮೆರೂನ್ ಕಲರು, ಸಾರಿ ಬ್ರೌನ್ ಕಲರ್. ಇದು ಸ್ವಲ್ಪ ರಫ್ ಥರ ಫೀಲ್ ಆಗ್ತಾ ಉಂಟು. ಇದರಲ್ಲೂ ಕೂಡ ಸೈಡ್ ಕುಚ್ಕೊಟ್ಟಿದ್ದಾರೆ. ನನಗೆ ಈ ಸ್ಯಾರಿ ಮಾತ್ರ ಸಖತ್ ಇಷ್ಟ ಆಯಿತು ಗೈಸ್. ಇದು ಎಷ್ಟು ಸಾಫ್ಟ್ ಉಂಟು ಅಂದರೆ ಇದ್ರ ರೇಟ್ ನೀವು ಗೆಸ್ ಮಾಡಿಬಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ. ದೇವ್ರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಿಲ್ಲ. ನಾವು ಈ ಹೊಸ ಮನೆಗೆ ಬಂದು ಮೊದಲನೇ ವರ್ಷ ಮಾಡಿದ ವರಮಹಾಲಕ್ಷ್ಮಿ ಕೂಡ ರೆಡ್ ಕಲರ್ ಸ್ಯಾರಿನೇ ಹಾಕಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಸೊ ಈ ಸಲ ಅದಕ್ಕೆ ರೆಡ್ ತೊಗೊಂಡಿದ್ವಿ. ಬೆಣ್ಣೆ ಥರ ಉಂಟು, ಹಾಗೆ ಮುಟ್ಟಿದ್ರೆ ನಮ್ಮ ಮೈ ಮೇಲೆ ಹಾಕಿದ್ರೆ ನಮ್ಮ ಬಾಡಿ ಯಾವ ಥರ ಉಂಟು, ಯಾವ ಶೇಪಲ್ಲಿ ಉಂಟು ಅದೇ ರೀತಿ ಕೂತ್ಕೊಳ್ಳುತ್ತೆ ನೀಟಾಗಿ. ಇದೆರಡೂ ಕೂಡ ಸೇಮ್.
ಕಲರ್ ಮಾತ್ರ ಚೇಂಜ್ ಅಷ್ಟೇ. ಹಾಂ, ಪ್ಯಾಟರ್ನ್ ಮತ್ತು ಮೆಟೀರಿಯಲ್ ಎರಡೂ ಒಂದೇ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಬಟ್ ಕಲರ್ ಮಾತ್ರ ಚೇಂಜ್ ಅಷ್ಟೇ. ತುಂಬ ಚೆನ್ನಾಗಿತ್ತು ಅಂತ ಎರಡು ಕೂಡ ತೊಗೊಂಡಿದ್ದು ನಾವು. ನೀವು ಅಬ್ಸರ್ವ್ ಮಾಡಿರ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಪ್ರತಿಯೊಂದು ಹಬ್ಬದಲ್ಲೂ ಆಲ್ಮೋಸ್ಟ್ 99% ಸ್ಯಾರಿನೇ ಹಾಕ್ಕೊಂಡಿರ್ತೀನಿ. ಸೊ ನಮ್ಮ ಮನೇಲಿ ತುಂಬ ಸ್ಯಾರಿ ಕಲೆಕ್ಷನ್ಸ್ಗಳಿದ್ದಾವೆ, ತುಂಬ ಸ್ಯಾರಿಗಳು ತೊಗೊಳ್ತಾ ಇರ್ತೀನಿ. ನನಗಂತೂ ಸ್ಯಾರಿ ಹಾಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಇಷ್ಟು ಸ್ಯಾರಿಗಳಲ್ಲಿ ಯಾವ ಸ್ಯಾರಿ ಚೆನ್ನಾಗಿತ್ತು ಮತ್ತು ಯಾವ ಕಲರ್ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ನನಗಂತೂ ದೇವ್ರಿಗೆ ತಗೊಬಂದಿರೋ ರೆಡ್ ಕಲರ್ ಸ್ಯಾರಿನೇ ಸಖತ್ ಇಷ್ಟ ಆಗಿದ್ದು. ನನಗೆ ಆ ಸ್ಯಾರಿ ಮಾತ್ರ ನೆಕ್ಸ್ಟ್ ಹಬ್ಬ ಆದಮೇಲೆ ಅದನ್ನು ಹಾಕೊಂಡು ಟ್ರೈ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ನನಗೆ ಅಂತ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಸ್ಯಾರಿ. ಇಷ್ಟ ಗೈಸ್ ಇವತ್ತಿನ ವಿಡಿಯೋ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.